ತಮ್ಮ ಉದ್ದೇಶಗಳಲ್ಲಿ ದೃಢನಿಶ್ಚಯವಿರುವ ಮತ್ತು ಹೃದಯದಿಂದ ಸ್ಪಷ್ಟವಾಗಿ ಮಾತನಾಡುವ ವ್ಯಕ್ತಿಯು ತೀಕ್ಷ್ಣವಾದ ಮುಳ್ಳಿನಂತೆಯೇ ಇರುತ್ತಾನೆ. ಈ ಸ್ಪಷ್ಟತೆಗೆ ಸಂಬಂಧಿಸಿದ ಕೆಲವು ನೋವು ಮತ್ತು ಭಯ ಇರಬಹುದು, ಆದರೆ ಪ್ರಯೋಜನವು ಆಜೀವ ಪರಿಹಾರವಾಗಿದೆ. ಯಾರನ್ನಾದರೂ ಒಮ್ಮೆ ಕ್ಷಮಿಸುವುದು ಬುದ್ಧಿವಂತಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಅವರನ್ನು 2 ಬಾರಿ ಕ್ಷಮಿಸುವುದು ಮಹಾನ್ ಸಹಾನುಭೂತಿಯನ್ನು ತೋರಿಸುತ್ತದೆ, ಆದರೆ ಅವರನ್ನು 3 ಬಾರಿ ಕ್ಷಮಿಸುವುದು ನಿಮ್ಮನ್ನು ವಿಶ್ವದ ಮಹಾನ್ ಮೂರ್ಖರನ್ನಾಗಿ ಮಾಡುತ್ತದೆ. ಜೀವನದಲ್ಲಿ ಅತ್ಯಮೂಲ್ಯವಾದ ವಿಷಯವೆಂದರೆ ನಿಮ್ಮ ಪ್ರಸ್ತುತ ಕ್ಷಣ. ಒಮ್ಮೆ ಅದು ಹಾದು ಹೋದರೆ ಇಡೀ ಪ್ರಪಂಚದ ಸಂಪತ್ತು ಕೂಡ ಅದನ್ನು ಮರಳಿ ಖರೀದಿಸಲು ಸಾಧ್ಯವಿಲ್ಲ. ನಮ್ಮ ಆಲೋಚನೆಗಳೇ ನಮ್ಮನ್ನು ರೂಪಿಸುತ್ತವೆ. ಪದಗಳ ಮೇಲೆ ಮಾತ್ರವಲ್ಲದೆ ನಿಮ್ಮ ಆಲೋಚನೆಗಳ ಮೇಲೆ ಕೇಂದ್ರೀಕರಿಸಿ. ಆಲೋಚನೆಗಳು ಯಾವಾಗಲೂ ಜೀವಂತವಾಗಿರುತ್ತವೆ. ಭೂಮಿಯು ಹವಾಮಾನದಲ್ಲಿ ಬದಲಾವಣೆಗಳನ್ನು ಅನುಭವಿಸುವಂತೆಯೇ ಜೀವನದಲ್ಲಿ ಸಂತೋಷ ಮತ್ತು ದುಃಖಗಳು ಬರುತ್ತವೆ ಮತ್ತು ಹೋಗುತ್ತವೆ. ಕಷ್ಟಗಳ ನಡುವೆ ಪರಿಹಾರ ಸಿಗುತ್ತದೆ. ಹಸುಗಳ ಹಿಂಡಿನ ನಡುವೆ ಕರು ತನ್ನ ತಾಯಿಯನ್ನು ಕಂಡುಕೊಳ್ಳುವಂತೆ ಸಾವಿರಾರು ಜನರ ಗುಂಪಿನಲ್ಲಿಯೂ ಕೆಟ್ಟದ್ದನ್ನು ಕಾಣಬಹುದು, ಆದರೆ ಹೃದಯದಲ್ಲಿ ಕೊಳಲು ಇರುವವರನ್ನು ಗೌರವಿಸುವವನು ಕೆಟ್ಟದ್ದರಲ್ಲಿಯೂ ಒಳ್ಳೆಯದನ್ನು ಕಂಡುಕೊಳ್ಳಬಹುದು. ತುಂಬಾ ನಗುತ್ತಾ ಮಾತನಾಡುವ ವ್ಯಕ್ತಿ ಏಕಾಏಕಿ ಸೈಲೆಂಟ್ ಆಗಿಬಿಟ್ಟರೆ ಒಳಗೊಳಗೆ ಒಡೆದು ಹೋಗಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಬಗ್ಗೆ ಎಂದಿಗೂ ಅಹಂಕಾರ ಪಡಬೇಡಿ. ಒಂದು ಕಲ್ಲು ಕೂಡ ಭಾರವಾದಾಗ ನೀರಿನಲ್ಲಿ ಮುಳುಗುತ್ತದೆ. ದೇವರು ನಿಮ್ಮನ್ನು ಹೆಚ್ಚು ಸಮಯ ಕಾಯುವಂತೆ ಮಾಡುತ್ತಿದ್ದರೆ ನೀವು ಕೇಳಿದ್ದಕ್ಕಿಂತ ಹೆಚ್ಚಿನ ಕಥೆಯನ್ನು ನಿಮಗೆ ನೀಡಲು ಅವನು ಉದ್ದೇಶಿಸಿರುವ ಸಾಧ್ಯತೆಯಿದೆ. ತಾಳ್ಮೆಯಿಂದಿರಿ. ದುಃಖಗಳು ನಿರಂತರವಾದ ಮಾತ್ರಕ್ಕೆ ಸಂತೋಷವು ನಿಲ್ಲುವುದಿಲ್ಲ. ನಿಮ್ಮ ತಾಯಿಯು ದುಃಖಿತರಾದಾಗ ಏನನ್ನು ಮಾಡುವುದನ್ನು ತಡೆಯಿರಿ, ಆದರೆ ಭಗವಾನ್ ಕೃಷ್ಣನ ನಾಮವನ್ನು ಪ್ರಾರ್ಥಿಸಿ ಮತ್ತು ಜಪಿಸು. ಬುದ್ಧಿವಂತಿಕೆಯಿಂದ ಹಣವನ್ನು ತಿರುಗಿಸಬಹುದು, ಆದರೆ ಬುದ್ಧಿವಂತಿಕೆಯನ್ನು ಹಣದಿಂದ ಖರೀದಿಸಲಾಗುವುದಿಲ್ಲ. ಒಂದು ಗುಂಡಿಯಿಂದ ಬಲವು ನಮ್ಮದೇ ಎಂದು ಭಾಸವಾಗುತ್ತದೆ. ನಾವು ಇತರರಿಗಾಗಿ ಬದುಕಿದಾಗ ಯಾವುದೇ ದೂರು ಇರಲಿಲ್ಲ, ಆದರೆ ನಾವು ನಮ್ಮ ಬಗ್ಗೆ ಸ್ವಲ್ಪ ಯೋಚಿಸಿದಾಗ ಜಗತ್ತು ಪ್ರತಿಕೂಲವಾಯಿತು. ಸಣ್ಣ ವ್ಯಕ್ತಿಯು ಉತ್ತಮ ಅವಕಾಶದಲ್ಲಿ ದೊಡ್ಡ ಕೆಲಸಗಳನ್ನು ಮಾಡಬಹುದು ಎಂದು ಜೀವನವು ನಮಗೆ ಕಲಿಸುತ್ತದೆ, ಆದರೆ ದೊಡ್ಡ ವ್ಯಕ್ತಿ ಕ್ಷುಲ್ಲಕ ವಿಷಯಗಳ ಬಗ್ಗೆ ತಮ್ಮ ಅಪ್ರಸ್ತುತತೆಯನ್ನು ತೋರಿಸಬಹುದು. ಯಾರಾದರೂ ನಿಮ್ಮ ಕೈಗಳನ್ನು ಸ್ಪರ್ಶಿಸಬಹುದು, ಆದರೆ ನಿಮ್ಮ ಹಣೆಬರಹವಲ್ಲ. ಜೀವನದಲ್ಲಿ ಮುನ್ನಡೆಯಲು ನಿಮ್ಮನ್ನು ನಂಬಿರಿ, ನಗರಗಳಲ್ಲಿ ಅಲ್ಲ. ಬಾಗಿಲುಗಳು ಚಿಕ್ಕದಾಗಿರಲಿ. ನಿಮ್ಮ ಮನೆಗೆ ಪ್ರವೇಶಿಸಲು ಬಾಗುವವರನ್ನು ನಿಮ್ಮವರೆಂದು ಪರಿಗಣಿಸಿ. ಕಷ್ಟಗಳು ಬಂದಾಗ ದೇವರು ರಕ್ಷಣೆಗೆ ಬರುತ್ತಾನೆ. ಬುದ್ಧಿವಂತರಿಗೆ ಕಲಿಸಬಹುದು, ಅಜ್ಞಾನಿಗಳಿಗೆ ಜ್ಞಾನೋದಯವಾಗಬಹುದು, ಆದರೆ ಅಹಂಕಾರಿಗಳನ್ನು ಎಂದಿಗೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಸಮಯ ಮಾತ್ರ ಅವುಗಳನ್ನು ಗ್ರಹಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ಜನರು ತಮ್ಮನ್ನು ತಾವು ಮೋಸ ಮಾಡಿಕೊಳ್ಳುವುದನ್ನು ಆನಂದಿಸುತ್ತಿರುವಾಗ ನಾನು ಇತರರ ಪ್ರೀತಿಯನ್ನು ಹೇಗೆ ನಂಬುವುದು? ಪ್ರೀತಿ ಪಾತ್ರರ ಜೊತೆಗೆ ಪ್ರತಿಯೊಂದು ಅಂಶದ ಬಗ್ಗೆ ಮಾತನಾಡಲು ಅಗತ್ಯವಾದಾಗ ಪ್ರತಿಯೊಬ್ಬರ ಮಾತುಗಳು ಸಿಹಿಯಾಗಿರುತ್ತವೆ. ನೀವು ಹೆಚ್ಚು ಸತ್ಯವಂತರಾಗಿರುತ್ತೀರಿ, ನೀವು ಹೆಚ್ಚು ಒಂಟಿಯಾಗಬಹುದು. ಜೀವನವು ನಿಮ್ಮ ಕಣ್ಣುಗಳಲ್ಲಿ ಕಣ್ಣೀರನ್ನು ತಂದಾಗ ಅದು ನಿಮ್ಮನ್ನು ಅಳುವಂತೆ ಮಾಡುವುದಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ಇದು ನಿಮಗೆ ಕಲಿಸುತ್ತದೆ. ಪ್ರತಿಯೊಬ್ಬರೂ ಅಕ್ಷರಶಃ ಅರ್ಥವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ, ಆದರೆ ಕೆಲವರು ಪದಗಳ ಆಳವಾದ ಮಹತ್ವವನ್ನು ಗ್ರಹಿಸುತ್ತಾರೆ. ನಿಮ್ಮ ಜೀವನದಲ್ಲಿ ಯಾರೊಂದಿಗಾದರೂ ಅತಿಯಾದ ಕೋಪಗೊಳ್ಳುವುದಕ್ಕಿಂತ ಅವರ ಪ್ರಾಮುಖ್ಯತೆಯನ್ನು ಕಡಿಮೆ ಮಾಡುವುದು ಉತ್ತಮ. ನೀವು ಎಲ್ಲವನ್ನೂ ತಿಳಿದಿದ್ದರೂ ಸಹ ನೀವು ಸರಿ ಮತ್ತು ತಪ್ಪುಗಳನ್ನು ಪ್ರತ್ಯೇಕಿಸಲು ಸಾಧ್ಯವಾಗದಿದ್ದರೆ ನಿಮ್ಮ ಪರವಾಗಿ ನಿಲ್ಲಲು ಸಾಧ್ಯವಿಲ್ಲ. ಒಬ್ಬನು ವಿಷಯವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಬೇಕು, ಉಳಿದಂತೆ ಎಲ್ಲವೂ ಹಾಗೆಯೇ ಮುಂದುವರಿಯುತ್ತದೆ. ಯಾರಾದರೂ ಹೊರಟು ಹೋದರೆ ಇನ್ನೊಬ್ಬರು ಸಿಗುತ್ತಾರೆ. ಒಂದು ಸಂಬಂಧ ಕೊನೆಗೊಂಡರೆ ಇನ್ನೊಂದು ಪ್ರಾರಂಭವಾಗುತ್ತದೆ. ಪ್ರತಿಯೊಂದು ಸಂಬಂಧವು ಹಂಚಿಕೊಳ್ಳುವ ಬಗ್ಗೆ ಅಲ್ಲ, ಆದರೆ ಪರಸ್ಪರ ಭಾಗವಹಿಸುವಿಕೆಗೆ ಸಂಬಂಧಿಸಿದೆ. ನಿಮ್ಮ ದುಃಖದಲ್ಲಿ ತನ್ನ ಸಂತೋಷವನ್ನು ಮರೆಯುವ ವ್ಯಕ್ತಿಯು ಮನುಷ್ಯನಿಗಿಂತ ಹೆಚ್ಚು ಹತ್ತಿರವಾಗಲು ಸಾಧ್ಯವಿಲ್ಲ. ಜೀವನವು ಎಂದಿಗೂ ನಿಲ್ಲುವುದಿಲ್ಲ, ಆದ್ದರಿಂದ ಇದನ್ನು ನಂಬಿರಿ, ನೀವು ಎಲ್ಲರಿಗಿಂತ ವೇಗವಾಗಿ ಚಲಿಸುತ್ತಿದ್ದೀರಿ.
ನೀವು ಯಾರನ್ನಾದರೂ ವರ್ಷಗಳವರೆಗೆ ಅಲ್ಲ, ಆದರೆ ಕೋಪದ ಕ್ಷಣದಲ್ಲಿ ಅವರನ್ನು ನೋಡುವ ಮೂಲಕ ತಿಳಿದುಕೊಳ್ಳಬಹುದು. ಜನರು ಬೇರೆಯಾಗಲು ನಿರ್ಧರಿಸಿದಾಗ ಅವರು ಸಾಮಾನ್ಯವಾಗಿ ಸಂವಹನವನ್ನು ಕಡಿಮೆ ಮಾಡುತ್ತಾರೆ. ತಪ್ಪುಗಳು ಎಲ್ಲರಿಗೂ ಸಂಭವಿಸುತ್ತವೆ, ಆದರೆ ಅದನ್ನು ಕಲಿಯುವ ವ್ಯಕ್ತಿ ಅವರಿಂದ ಮತ್ತು ತಮ್ಮನ್ನು ತಾವು ಸರಿಪಡಿಸಿಕೊಳ್ಳುತ್ತಾರೆ. ಯಾರು ನಿಜವಾಗಿಯೂ ಸ್ಪಷ್ಟ ಹೃದಯವನ್ನು ಹೊಂದಿದ್ದಾರೆ ಮತ್ತು ಸಂಬಂಧಗಳನ್ನು ತಗ್ಗಿಸಲು ಬಯಸುವುದಿಲ್ಲ. ಕೋಪವು ದೊಡ್ಡದಾಗಿರಬಹುದು, ಆದರೆ ಅದನ್ನು ಅಗತ್ಯವಿರುವಲ್ಲಿ ಮಾತ್ರ ಪ್ರದರ್ಶಿಸಬೇಕು. ಇಲ್ಲದಿದ್ದರೆ ತಪ್ಪು ಮಾಡುವವರು ತಮ್ಮ ತಪ್ಪುಗಳನ್ನು ಅರಿತುಕೊಳ್ಳುವುದಿಲ್ಲ ಮತ್ತು ಅವರ ನಡವಳಿಕೆಯನ್ನು ಮುಂದುವರಿಸುತ್ತಾರೆ. ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣವಾಗಿ ನಂಬುವ ಮೂಲಕ ನೀವು ಬೇರೆಯವರನ್ನು ನಂಬದಿರಲು ಕಲಿಯುವಿರಿ ಎಂದು ಅನುಭವವು ನಮಗೆ ಹೇಳುತ್ತದೆ. ಹೊಸಬರೊಂದಿಗೆ ಎಷ್ಟೇ ಖುಷಿಪಟ್ಟರೂ ಮನಸ್ಸು ನೋಯ್ದಾಗ ಹಳೆಯ ನೆನಪುಗಳೇ ಮರುಕಳಿಸುತ್ತವೆ. ನಿಜ. ಮುರಿದದ್ದನ್ನು ಸರಿಪಡಿಸಿ. ಮುರಿದ ನಂಬಿಕೆಯನ್ನು ಹೊರತುಪಡಿಸಿ ಪ್ರಪಂಚದ ಎಲ್ಲವನ್ನೂ ಶಕ್ತಿಯಿಂದ ಸರಿಪಡಿಸಬಹುದು. ಒಮ್ಮೆ ನಂಬಿಕೆ ಮುರಿದು ಬಿದ್ದರೆ ಮತ್ತೆ ಅದೇ ಆಗುವುದಿಲ್ಲ. ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುವ ವ್ಯಕ್ತಿ ಮಾತ್ರ ಜೋರಾಗಿ ಮಾತನಾಡಬಹುದು. ನಿಮ್ಮ ದುಃಖದಲ್ಲಿ ತಮ್ಮ ಸಂತೋಷವನ್ನು ಮರೆಯುವ ಯಾರಾದರೂ ನಿಮಗೆ ಮನುಷ್ಯರಿಗಿಂತ ಹೆಚ್ಚೇನೂ ಆಗಲಾರರು. ನೀವು ಜೀವನ ಪೂರ್ತಿ ಸಂತೋಷವಾಗಿರಲು ಬಯಸಿದರೆ, ಯಾರಾದರೂ ನಿಮ್ಮೊಂದಿಗೆ ಇದ್ದರೂ ಅಥವಾ ಇಲ್ಲದಿದ್ದರೂ ನೀವು ಯಾವುದಕ್ಕೂ ದುಃಖಿಸಬಾರದು ಎಂದು ನಿಮ್ಮನ್ನು ಮಾಡಿಕೊಳ್ಳಿ. ಅಪರಿಚಿತರ ಸಲಹೆಗಾಗಿ ತಮ್ಮ ಪ್ರೀತಿಪಾತ್ರರನ್ನು ಬಿಡಲು ಹಿಂಜರಿಯುವುದರಿಂದ ಜನರು ಒಂಟಿಯಾಗುತ್ತಾರೆ. ನೆಲ ಚೆನ್ನಾಗಿರಬಹುದು, ಗೊಬ್ಬರ ಚೆನ್ನಾಗಿರಬಹುದು, ಆದರೆ ನೀರಿನಲ್ಲಿ ಉಪ್ಪು ಇದ್ದರೆ ಹೂವುಗಳು ಅರಳುವುದಿಲ್ಲ. ಒಳ್ಳೆಯ ಉದ್ದೇಶಗಳು ಮತ್ತು ಒಳ್ಳೆಯ ಕಾರ್ಯಗಳು ಇರಬಹುದು, ಆದರೆ ಮಾತು ಕೆಟ್ಟದಾಗಿದ್ದರೆ ಸಂಬಂಧಗಳು ಎಂದಿಗೂ ಉಳಿಯುವುದಿಲ್ಲ. ನಿಮ್ಮ ಸಮಗ್ರತೆ ಮತ್ತು ತತ್ವಗಳನ್ನು ಮಾರಾಟ ಮಾಡುವ ಮೂಲಕ ಗಳಿಸಿದ ಸಂಪತ್ತು ನಿಮಗೆ ಎಂದಿಗೂ ಯೋಗ್ಯವಾಗಿಲ್ಲ. ಅಂತಿಮವಾಗಿ ಅದನ್ನು ಬಿಟ್ಟುಕೊಡುವುದು ಉತ್ತಮ. ರಾತ್ರಿಯು ಕತ್ತಲೆಯಾಗುತ್ತಿದ್ದಂತೆ ನಕ್ಷತ್ರಗಳು ಪ್ರಕಾಶಮಾನವಾಗಿ ಹೊಳೆಯುತ್ತವೆ. ದುಃಖವು ಆಳವಾದಷ್ಟು ದೇವರು ಹತ್ತಿರವಾಗುತ್ತಾನೆ. ನಿಮ್ಮ ಬಗ್ಗೆ ಆಳವಾಗಿ ಕಾಳಜಿ ವಹಿಸುವ ವ್ಯಕ್ತಿಯನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ, ಅಥವಾ ಒಂದು ದಿನ ನೀವು ಕಲ್ಲುಗಳನ್ನು ಸಂಗ್ರಹಿಸುವ ಮೂಲಕ ವಜ್ರವನ್ನು ಕಳೆದುಕೊಂಡಿದ್ದೀರಿ ಎಂದು ತಿಳಿಯುವಿರಿ. ನೀವು ಜೀವನದಲ್ಲಿ ಹೆಚ್ಚು ಕಾರ್ಯನಿರತರಾಗಿರುವಿರಿ, ಅದನ್ನು ನೋಡುವುದು ಹೆಚ್ಚು ಆನಂದದಾಯಕವಾಗಿರುತ್ತದೆ. ಸತ್ಯವು ಕಹಿಯಾಗಿರಬಹುದು, ಆದರೆ ಜನರು ಯಾವುದೇ ಸಂಪರ್ಕವಿಲ್ಲದೆ ಸಂಬಂಧಗಳನ್ನು ರೂಪಿಸುತ್ತಾರೆ ಮತ್ತು ಬಂಧಿತ ಸಂಬಂಧಗಳೊಂದಿಗೆ ಸಹ ಅವುಗಳನ್ನು ಕೊನೆಗೊಳಿಸುತ್ತಾರೆ. ಸ್ನೇಹ ಮತ್ತು ಸಂಬಂಧಗಳು ಪ್ರಾಮಾಣಿಕವಾಗಿ ರೂಪುಗೊಂಡರೆ ಅವು ಖಂಡಿತವಾಗಿಯೂ ಅರಳುತ್ತವೆ. ಅರ್ಥವಾಗದವರೊಂದಿಗೆ ರಾಜಿ ಮಾಡಿಕೊಳ್ಳಬೇಡಿ. ಏಕಾಂಗಿಯಾಗಿರುವುದು ಉತ್ತಮ. ಕನಿಷ್ಠ ಶಾಂತಿ ಇರುತ್ತದೆ, ಯಾರಾದರೂ ಅಲ್ಲಿ ತಿಳಿದಿದ್ದಾರೆ. ಹೃದಯದಿಂದ ನೀಡಿದ ಗೌರವದಿಂದ ಸಂತೋಷಪಡದ ನಿಮಗಿಂತ ಉತ್ತಮವಾಗಿ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಮುಖಸ್ತುತಿಯಲ್ಲಿ ಹೆಮ್ಮೆಪಡುವವರು ಹೆಮ್ಮೆಪಡುತ್ತಾರೆ. ಆದಾಗ್ಯೂ ತಾಯಿ ಮತ್ತು ದೇವರನ್ನು ಹೊರತುಪಡಿಸಿ ಯಾರಲ್ಲಿಯೂ ನಂಬಿಕೆ ಇಡಬಾರದು. ಯಾರದೋ ತಪ್ಪು ಅಥವಾ ನಿಮ್ಮದೇ ಆಗಿರಲಿ, ಕ್ಷಮೆಯಾಚನೆಗಳು ಯಾವುದೇ ಅಪಶ್ರುತಿಯನ್ನು ಅನುಸರಿಸಬೇಕು. ಅಗಾಧವಾಗಿ ಪ್ರೀತಿಸುವವನು ಸಂಭಾಷಣೆಯನ್ನು ಪ್ರಾರಂಭಿಸುತ್ತಾನೆ. ಜೀವನದಲ್ಲಿ ಏಕಾಂಗಿಯಾಗಿ ಬದುಕುವುದು ಒಳ್ಳೆಯದು, ಆದರೆ ಯಾರ ಮೇಲೂ ಸಂಬಂಧವನ್ನು ಒತ್ತಾಯಿಸಬೇಡಿ. ದೈವಿಕತೆಯೊಂದಿಗಿನ ನಿಮ್ಮ ಸಂಬಂಧವು ಬಲವಾಗಿದ್ದರೆ ಐಹಿಕ ಜೀವಿಗಳು ನಿಮಗೆ ಹಾನಿ ಮಾಡಲಾರವು. ಹಾವಿನ ಕೋರೆಹಲ್ಲು, ಚೇಳಿನ ಕುಟುಕು ಅಥವಾ ಮನುಷ್ಯನ ಮನಸ್ಸಿನಲ್ಲಿ ಎಷ್ಟು ವಿಷವಿದೆ ಎಂದು ಯಾರೂ ಹೇಳಲು ಸಾಧ್ಯವಿಲ್ಲ. ಯಾವಾಗಲೂ ಜಾಗರೂಕರಾಗಿರಿ. ಸತ್ಯವನ್ನು ಸಾಬೀತುಪಡಿಸಲು ಒತ್ತಾಯಿಸುವ ಅಗತ್ಯವಿಲ್ಲ, ಏಕೆಂದರೆ ಅದು ಸರಿಯಾದ ಸಮಯದಲ್ಲಿ ಸ್ವತಃ ಬಹಿರಂಗಪಡಿಸುತ್ತದೆ. ನೀವು ಸರಿಯಾಗಿದ್ದರೆ ಎಂದಿಗೂ ಕೋಪಗೊಳ್ಳಬೇಡಿ, ಆದರೆ ನೀವು ತಪ್ಪಾಗಿದ್ದರೆ ಕೋಪಗೊಳ್ಳುವ ಹಕ್ಕಿಲ್ಲ. ಮೋಸದಿಂದ ಬದುಕುವುದಕ್ಕಿಂತ ಶಾಂತಿಯಿಂದ ಏಕಾಂಗಿಯಾಗಿ ಬದುಕುವುದು ಉತ್ತಮ. ನಿಮ್ಮ ಮೇಲೆ ನಂಬಿಕೆ ಇಡಿ. ನಿಮ್ಮ ಕತೆ ಖಂಡಿತವಾಗಿ ಒಂದು ದಿನ ದಂತಕಥೆಯಾಗುತ್ತದೆ. ಹಣ ಮತ್ತು ವಿನೋದವನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಬೇಕು. ಜೀವನ ಒಂದು ಹೋರಾಟ. ಭಯಪಡಬೇಡಿ, ಹೋರಾಡಲು ಕಲಿಯಿರಿ. ಕೆಲವೊಮ್ಮೆ ನಿದ್ರೆಗೆ ತೊಂದರೆಯಾಗಬಹುದು, ಆದರೆ ನಿಮ್ಮ ಕನಸುಗಳನ್ನು ಎಂದಿಗೂ ಛಿದ್ರಗೊಳಿಸಬೇಡಿ.
ಎಷ್ಟೇ ಯಶಸ್ವಿಯಾದರೂ ಮಾನವೀಯತೆಯ ಕೊರತೆಯಿದ್ದರೆ ಅದೆಲ್ಲವೂ ವ್ಯರ್ಥ. ಸಮಯಕ್ಕೆ ಮಾತ್ರ ಅವಲಂಬಿಸುವುದಕ್ಕಿಂತ ಕ್ರಮ ತೆಗೆದುಕೊಳ್ಳಿ. ನೀವು ನಿರಾಶೆಯನ್ನು ಎದುರಿಸಬಹುದು. ನಿಮ್ಮ ಗೌರವವನ್ನು ಗೌರವಿಸದವರಿಗೆ ಎಂದಿಗೂ ನಿಮ್ಮ ಬಳಿಗೆ ಪ್ರವೇಶವನ್ನು ನೀಡಬಾರದು ಎಂಬ ತತ್ವವನ್ನು ಜೀವನದಲ್ಲಿ ಮಾಡಿ. ಜೀವನದಲ್ಲಿ ಯಾವುದು ಒಳ್ಳೆಯದು ಅಥವಾ ಕೆಟ್ಟದು ಅದು ನಮ್ಮ ಕ್ರಿಯೆಗಳ ಫಲಿತಾಂಶವಾಗಿದೆ. ದೀಪವನ್ನು ಬೆಳಗಿಸಲು ಎಣ್ಣೆ ಹೇಗೆ ಬೇಕು, ಅದೇ ರೀತಿ ದೇವರ ಕೃಪೆಯಿಲ್ಲದೆ ಜೀವನದಲ್ಲಿ ಯಶಸ್ಸು ಅಸಾಧ್ಯ. ಜೀವನದಲ್ಲಿ ಯಾವುದೇ ಪ್ರಯತ್ನವನ್ನು ಪ್ರಾರಂಭಿಸುವ ಮೊದಲು ಒಮ್ಮೆಯಾದರೂ ದೇವರನ್ನು ಸ್ಮರಿಸುವುದು ಅತ್ಯಗತ್ಯ. ನಾನು ಮಾಡಲಿರುವ ಕೆಲಸವು ದೇವರಿಗೆ ಸ್ವೀಕಾರಾರ್ಹವೋ ಅಥವಾ ಇಲ್ಲವೋ? ಹಾಗೆ ಮಾಡುವುದರಿಂದ ನೀವು ಜೀವನದಲ್ಲಿ ಎಂದಿಗೂ ಯಾವುದೇ ತಪ್ಪು ಕಾರ್ಯದಲ್ಲಿ ತೊಡಗುವುದಿಲ್ಲ ಅಥವಾ ಯಾರಿಗೂ ಹಾನಿ ಮಾಡುವುದಿಲ್ಲ. ನಿಮ್ಮ ಅಧಿಕಾರವನ್ನು ಅನಗತ್ಯವಾಗಿ ಪ್ರಯೋಗಿಸಬೇಡಿ. ನೀವು ಗೌರವಿಸದಿದ್ದರೆ ಕಾರಣವಿಲ್ಲದೆ ಅಗೌರವ ಮಾಡಬೇಡಿ. ನೀವು ಯಾರೊಬ್ಬರ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತೀರಿ, ನೀವು ಹೆಚ್ಚು ನೋವನ್ನು ಸಹಿಸಿಕೊಳ್ಳುತ್ತೀರಿ. ಮತ್ತು ಒಂದು ದಿನ ನೀವು ಜನರ ಬಗ್ಗೆ ಕಾಳಜಿ ವಹಿಸುವುದನ್ನು ನಿಲ್ಲಿಸುತ್ತೀರಿ ಮತ್ತು ನಾಯಿಗಳು ಸಹ ನಿಮಗೆ ತೊಂದರೆ ನೀಡುವುದನ್ನು ನಿಲ್ಲಿಸುತ್ತವೆ. ನೀವು ಏನು ತಂದಿದ್ದೀರಿ ಮತ್ತು ಈ ಜೀವನದಿಂದ ನೀವು ಏನು ತೆಗೆದುಕೊಳ್ಳುತ್ತೀರಿ? ಜೀವನವು ಕ್ಷಣಿಕ ಜಾತ್ರೆ. ಒಂದು ದಿನ ನೀವು ಎಲ್ಲವನ್ನೂ ಬಿಟ್ಟು ಬಿಡುತ್ತೀರಿ. ಒಬ್ಬ ಬುದ್ಧಿವಂತ ವ್ಯಕ್ತಿಯು ಸೇಡು ತೀರಿಸಿಕೊಳ್ಳುವ ಬಯಕೆಯನ್ನು ಎಂದಿಗೂ ಹೊಂದಿರುವುದಿಲ್ಲ, ಏಕೆಂದರೆ ದೇವರು ಪ್ರತಿಯೊಬ್ಬರ ಖಾತೆಯನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ಕ್ರಮಗಳೊಂದಿಗೆ ಪರಿಹರಿಸುತ್ತಾನೆ ಎಂದು ಅವರಿಗೆ ತಿಳಿದಿದೆ. ಬಲವಂತವಾಗಿ ಬೇಡಿಕೆ ಇಡಬೇಡಿ. ಯಾರಾದರೂ ನಿಮ್ಮೊಂದಿಗೆ ಮನಃಪೂರ್ವಕವಾಗಿ ನಡೆದರೆ ಅದರಲ್ಲಿ ಬೇರೆಯದೇ ಆದ ಸಂತೋಷವಿದೆ. ನಿಮ್ಮ ಕಂಪನಿಗೆ ವಿಶೇಷ ಗಮನ ಕೊಡಿ, ಏಕೆಂದರೆ ಯಶಸ್ಸು ಯಾವಾಗಲೂ ಒಳ್ಳೆಯ ಆಲೋಚನೆಗಳಿಂದ ಬರುತ್ತದೆ ಮತ್ತು ಒಳ್ಳೆಯ ಆಲೋಚನೆಗಳು ಒಳ್ಳೆಯ ಜನರ ಸಹವಾಸದಿಂದ ಬರುತ್ತವೆ. ಒಂದೋ ಮೌನವಾಗಿರಿ ಅಥವಾ ಮೌನಕ್ಕಿಂತ ಹೆಚ್ಚು ಮೌಲ್ಯಯುತವಾದ ಮಾತುಗಳನ್ನು ಮಾತನಾಡಿ. ಸತ್ಯವನ್ನು ನಿಮಗಾಗಿ ಇಟ್ಟುಕೊಳ್ಳಿ. ಇತರರಿಗೆ ಪ್ರೀತಿಯನ್ನು ತೋರಿಸಿ, ಎಲ್ಲರಿಗೂ ಸಹಾನುಭೂತಿ ತೋರಿಸಿ. ಇದು ಜೀವನದ ವ್ಯಾಕರಣ. ಹೂವು ಎಷ್ಟೇ ಸುಂದರವಾಗಿದ್ದರೂ ಅದರ ಸುಗಂಧವೇ ಹೊಗಳುವುದು. ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ ಅವರ ಯೋಗ್ಯತೆಯನ್ನು ಅವರ ಸದ್ಗುಣಗಳಿಂದ ಅಳೆಯಲಾಗುತ್ತದೆ. ಒಮ್ಮೆ ಒಂದು ಹಳ್ಳಿಯಲ್ಲಿ ದೇವರಲ್ಲಿ ಅಪಾರ ನಂಬಿಕೆಯಿದ್ದ ಒಬ್ಬ ಸಂತನಿದ್ದ. ಒಂದು ದಿನ ಅವನು ಮರದ ಕೆಳಗೆ ಕುಳಿತು ದೇವರನ್ನು ಸ್ಮರಿಸುತ್ತಿರುವಾಗ ಇದ್ದಕ್ಕಿದ್ದಂತೆ ಪ್ರವಾಹ ಬಂದು ಸುತ್ತಲೂ ನೀರು ತುಂಬಿಕೊಂಡಿತು. ಎಲ್ಲರೂ ತಮ್ಮನ್ನು ರಕ್ಷಿಸಿಕೊಳ್ಳಲು ಪರ್ವತದ ಕಡೆಗೆ ಓಡಲು ಪ್ರಾರಂಭಿಸಿದರು. ಇದೆಲ್ಲದರ ನಡುವೆ ಒಬ್ಬ ವ್ಯಕ್ತಿಯು ಅಂತಹ ಪರಿಸ್ಥಿತಿಯಲ್ಲಿಯೂ ಸಹ ದೇವರನ್ನು ಸ್ಮರಿಸುತ್ತಾ ತಪಸ್ಸು ಮಾಡುವುದನ್ನು ನೋಡಿದನು. ಮತ್ತು ಅವರು ತಮ್ಮನ್ನು ಉಳಿಸಿಕೊಳ್ಳಲು ಏಕೆ ಬಿಡುತ್ತಿಲ್ಲ ಎಂದು ಅವರು ಆಶ್ಚರ್ಯಪಟ್ಟರು. ಆದ್ದರಿಂದ ಅವನು ಸಂತನಿಗೆ, ನೀನು ಏಕೆ ಹೋಗುತ್ತಿಲ್ಲ? ನನ್ನೊಂದಿಗೆ ಪರ್ವತದ ಮೇಲೆ ಬಾ, ಇಲ್ಲದಿದ್ದರೆ ನೀವು ಮುಳುಗುತ್ತೀರಿ ಎಂದು ಹೇಳಿದರು. ಸಂತನು ಉತ್ತರಿಸಿದನು, ನನಗೆ ಏನಾಗುತ್ತದೆ? ನಾನು ತುಂಬ ತಪಸ್ಸು ಮಾಡಿದ್ದೇನೆ, ನನಗೆ ಏನೂ ಹಾನಿಯಾಗುವುದಿಲ್ಲ. ನನ್ನನ್ನು ರಕ್ಷಿಸಲು ದೇವರೇ ಬರುತ್ತಾನೆ. ಕ್ರಮೇಣ ಸಂತನ ಸೊಂಟದವರೆಗೆ ನೀರು ಏರಿತು ಮತ್ತು ಈಗ ಜನರು ಅಲ್ಲಿಂದ ತಮ್ಮನ್ನು ರಕ್ಷಿಸಲು ಪ್ರಾರಂಭಿಸಿದರು. ಅವರಲ್ಲಿ ಒಬ್ಬರು ಸಂತನಿಗೆ, ನಿನ್ನ ಸೊಂಟದವರೆಗೆ ನೀರು ಬಂದಿದೆ, ನಮ್ಮೊಂದಿಗೆ ಬಾ ಎಂದು ಹೇಳಿದರು. ಸಂತನು, ಇಲ್ಲ ಇಲ್ಲ, ನನ್ನನ್ನು ರಕ್ಷಿಸಲು ದೇವರೇ ಬರುತ್ತಾನೆ ಎಂದು ಉತ್ತರಿಸಿದರು. ಮತ್ತು ಅವನು ಅಲ್ಲಿಯೇ ಇದ್ದನು. ಸ್ವಲ್ಪ ಸಮಯದ ನಂತರ ನೀರು ತುಂಬಾ ಏರಿತು. ಅದು ಸಂತನ ತಲೆಗೆ ತಲುಪಿತು. ಈಗ ಹೆಲಿಕಾಪ್ಟರ್ಗಳು ಜನರನ್ನು ರಕ್ಷಿಸಲು ಪ್ರಾರಂಭಿಸಿದವು. ಒಂದು ಹೆಲಿಕಾಪ್ಟರ್ ಸಂತನ ಬಳಿಗೆ ಬಂದಿತು. ಅದು ಕೊನೆಯದು. ಸಂತನಿಗೆ ಹಗ್ಗವನ್ನು ಎಸೆಯಲಾಯಿತು ಮತ್ತು ಅವನಿಗೆ ಹೇಳಲಾಯಿತು, ಇದನ್ನು ಹಿಡಿದುಕೊಳ್ಳಿ ಮತ್ತು ಮೇಲಕ್ಕೆ ಬಾ, ಇಲ್ಲದಿದ್ದರೆ ನೀವು ಮುಳುಗುತ್ತೀರಿ. ಸಂತ ಉತ್ತರಿಸಿದರು, ಇಲ್ಲ, ನನಗೆ ದೇವರಲ್ಲಿ ನಂಬಿಕೆಯಿದೆ. ಅವನು ನನ್ನನ್ನು ರಕ್ಷಿಸಲು ಖಂಡಿತವಾಗಿ ಬರುತ್ತಾನೆ. ಕಥೆಯು ಪರಾಕಾಷ್ಠೆಯನ್ನು ತಲುಪಿತು ಮತ್ತು ಸಂತನು ಮುಳುಗಿದನು. ಅವನ ಮರಣದ ನಂತರ ಸಂತನು ದೇವರ ಬಳಿಗೆ ಹೋಗಿ, ನನಗೆ ಇದೆ ಎಂದು ಹೇಳಿದನು. ಏಕೆ ದೇವರೇ, ನನ್ನ ಇಡೀ ಜೀವನವನ್ನೇ ತಪಸ್ಸಿಗೆ ಮುಡಿಪಾಗಿಟ್ಟು ನಿನ್ನನ್ನು ಪೂಜಿಸಿ ನೀನು ನನ್ನನ್ನು ರಕ್ಷಿಸುವೆ ಎಂದು ನಾನು ಅಂತಹ ನಂಬಿಕೆಯಿಂದ ಕಾಯುತ್ತಿದ್ದೆ.
ಆದರೆ ಅಲ್ಲಿ ನಾನು ವ್ಯರ್ಥವಾಗಿ ಮುಳುಗಿದೆ ಮತ್ತು ನೀವು ಬರಲಿಲ್ಲ. ಏಕೆ ದೇವರೇ? ದೇವರು ಉತ್ತರಿಸಿದನು, ಮೂರ್ಖ ಮನುಷ್ಯ, ನಾನು 3 ಬಾರಿ ಬಂದಿದ್ದೇನೆ, ನಾನು 3 ಬಾರಿ ಅಲ್ಲಿಗೆ ಬಂದಿದ್ದೇನೆ. ಮೊದಲು ಕಾಲ್ನಡಿಗೆಯಲ್ಲಿ, ನಂತರ ದೋಣಿಯ ಮೂಲಕ ಮತ್ತು ಅಂತಿಮವಾಗಿ ಹೆಲಿಕಾಪ್ಟರ್ ಮೂಲಕ. ಆದರೆ ನನ್ನ ಯಾವುದೇ ಅವಕಾಶಗಳನ್ನು ನೀವು ಗುರುತಿಸಲು ವಿಫಲರಾಗಿದ್ದೀರಿ. ನನಗೆ ಗೊತ್ತಿಲ್ಲ, ನೀವು ಯಾರ ಆಗಮನಕ್ಕಾಗಿ ಕಾಯುತ್ತಿದ್ದೀರಿ ಎಂದು ತಿಳಿಯುತ್ತಿಲ್ಲ. ಅದೇ ರೀತಿ ಜೀವನದಲ್ಲಿ ನಾನು ಅನೇಕ ಅವಕಾಶಗಳನ್ನು ನೀಡುತ್ತೇನೆ, ಆದರೆ ನಾವು ಅವುಗಳನ್ನು ತಿರಸ್ಕರಿಸುತ್ತೇವೆ, ಉತ್ತಮವಾದದ್ದನ್ನು ನಿರೀಕ್ಷಿಸುತ್ತೇವೆ. ನಾವು ಸರಿಯಾದ ಸಮಯಕ್ಕಾಗಿ ಕಾಯಬಾರದು. ನಾವು ಇಂದು ಮತ್ತು ಇದೀಗ ಏನು ಮಾಡಬೇಕೋ ಅದನ್ನು ಪ್ರಾರಂಭಿಸಬೇಕು.